ಸಂಭೂಯ ಶೀತಾಂಚಲೆ ಶ್ರೀಸಿಂಹಾಸನಮಾರಚಯ್ಯ ವಸತಿಂ ಚಕ್ರೇ ಚ ತತ್ರೈವ ಯಃ ಏಕೋ ರಾಮಗುರು ಸಂಪೂರ್ಣ ಕರುಣ ಕುರ್ಯಾತ್ ಸದಾ ಮಂಗಲಂ ಕಂಠೆ ಯಶ್ಯ ವಿರಾಜತೆ ಹಿ ಗರಲಂ ಗಂಗಾಜಲಂ ಮಸ್ತಕೆ ವಾಮಾಂಗೆ ಗಿರಿರಾಜರಾಜತನಯ ಜಾಯಾ ಭವಾನಿ ಸ್ಥಿತ ನಂದಿ ಸ್ಕಂದಗಣಾದಿನಾಥ ಸಹಿತ ಶ್ರೀ ಕೇದಾರನಾಥ ಪ್ರಭು ಕೇದಾರಾಂಚಲ ಸಂಸ್ಥಿತೋ ಹಿ ಸತತಂ ಕುರ್ಯಾತ್ ಸದಾ ಮಂಗಲಂ. ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮಯ್ಯರ್ ಹನುಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಸಂವತ್ಸರದ ಪ್ರಾರಂಭ ಹಾಗೂ ಚೈತ್ರ ಮಾಸದ ಸುಸಂದರ್ಭದಲ್ಲಿ ಸಾಗಿಕೊಂಡು ಬಂದಂತೆ ಚಂದ್ರ ದರ್ಶನ ಹಾಗೂ ಸಾಂಕೇತಿಕ ಧರ್ಮಸಭೆ ಶಿವನಹಳ್ಳಿ ವೈರಾಗ್ಯಧಾಮದಲ್ಲಿ ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಸಮಸ್ತ ಭಕ್ತ ಮುಮುಕ್ಷುಗಳೇ, ವಾತ್ಸಲ್ಯಮಯಿಗಳಾದಂಥ ತಾಯಂದಿರೇ, ಶಿವಾರ್ಥಿಗಳೇ, ಮುದ್ದು ಮಕ್ಕಳೇ, ಇವತ್ತು ವಿಶೇಷವಾದಂಥ ದಿನ ಯುಗಾದಿ. ಯುಗಾದಿಯ ವಿಶೇಷತೆ ಏನು ಅಂತ ನಾವು ಒಂದಷ್ಟು ಚಿಂತನೆ ಮಾಡಿದಾಗ ಇದಕ್ಕೇನು ಕರೀತಾ ಇದ್ದಾರೆ, ಯುಗ ಪ್ಲಸ್ ಆದಿ, ಯುಗಾದಿ. ಯಾಕೆ ಇದನ್ನ ಈ ತರ ಕರೆದ್ರು ಅಂತ ಕೇಳಿದ್ರೆ, ಈ ಸುಸಂದರ್ಭ ಎಂಥ ಮಹತ್ವದ ಸಮಯ ಅಂತ ಕೇಳಿದ್ರೆ, ನಮ್ಮಲ್ಲಿ ಇದು 4ನೇ ಯುಗ ನಡೀತಾ ಇದೆ. ಕೃತಯುಗ, ಎರಡನೇದು ಯಾವುದು ತ್ರೇತಾಯುಗ, ಮೂರನೆಯದು ದ್ವಾಪರ ಯುಗ, 4ನೇಯದು ಕಲಿಯುಗ. ಇದು 4ನೇ ಯುಗ ನಡೀತಾ ಇದೆ. ಯುಗ ಪ್ರಾರಂಭವಾದಂತ ದಿನ ಇದು ಇವತ್ತಿನ ದಿನ. ಕೃತಯುಗ ಪ್ರಾರಂಭದ ದಿನ ಇದಾಗಿದೆ. ಅದಕ್ಕೆ ಯುಗ ಆದಿ ಅಂತ ಕರೀತಾ ಇದ್ದಾರೆ. ಆನಂತರ ಬ್ರಹ್ಮದೇವ ಸಕಲ ಚರಾಚರ ಜೀವರಾಶಿಗಳನ್ನ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭಗೊಂಡಂತ ದಿನ ಇದು ಆಗಿದೆ. ಅದಕ್ಕೆ ಯುಗ ಆದಿ, ಯುಗಾದಿ ಅಂತ ಕರ್ಕೊಂಡು ಬರ್ತಿದ್ದಾರೆ. ಇಂಥ ಬಹಳ ವಿಶೇಷವಾದಂಥ ದಿನ ಇದಾಗಿದೆ. ನಿನ್ನೆ ಇದು 3 ದಿನದ ಕಾರ್ಯ ನಡೆಯುತ್ತೆ. ಮೊನ್ನೆ ಅಮಾವಾಸ್ಯೆ, ಪಾಲ್ಗುಣ ಬಹುಳ ಅಮಾವಾಸ್ಯೆ ಅಂದ್ರೆ ಸಂವತ್ಸರದ ಕೊನೆಯ ದಿನ. ನಿನ್ನೆ ಪಾಡ್ಯ, ಚೈತ್ರ ಮಾಸದ ಮೊದಲನೇ ದಿನ ಅಂದ್ರೆ ಸಂವತ್ಸರದ ಪ್ರಾರಂಭದ ದಿನ. ಇಂದು ಚೈತ್ರ ಶುದ್ಧ ದ್ವಿತೀಯ, 2ನೇ ದಿನ. 3 ದಿನಗಳು ಈ ಕಾರ್ಯ ನಡೆಯುತ್ತೆ. ಈ ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ, ಅಮಾವಾಸ್ಯೆ ಹೋದ ವರ್ಷವನ್ನ ಬೀಳ್ಕೊಡುವಂಥದ್ದು, ಹೊಸ ಸಂವತ್ಸರವನ್ನ ಸ್ವಾಗತ ಮಾಡುವಂಥದ್ದು. ಪ್ರಾಯಶಃ ಕಂಬಾಳಿ ಮಠರು ತಿಳಿಸಿದಂತೆ ನಮ್ಮ ಸಂವತ್ಸರ ನಮಗೆ ಹೊಸ ದಿನ ಅಂದ್ರೆ ಇವತ್ತು, ನಿನ್ನೆಯಿಂದ ಪ್ರಾರಂಭಗೊಂಡಿದೆ. ಕೆಲವರು ಜನವರಿ 1 ಅಂತ ಆಯ್ಕೆ ಮಾಡೋದಿರುತ್ತೆ, ಅದು ಕ್ಷಣಿಕವಾದಂಥದ್ದು. ಇದಕ್ಕೆ ಪ್ರಕೃತಿ ಕೂಡ ಸಾಥ್ ಕೊಡುತ್ತೆ. ನೀವೆಲ್ಲ ಗಮನಿಸ್ತಿರಬೇಕು, ಈ ಪ್ರಕೃತಿಯಲ್ಲಿ ಎಲ್ಲ ವೃಕ್ಷಗಳು ಕೂಡ ಎಲ್ಲ ಹಳೆಯ ಎಲೆಗಳು ಉದುರಿ ಚಿಗುರಾಗಿ ಬರುವಂಥದ್ದು ಸಮಯ ಯಾವುದು ಅಂತ ಕೇಳಿದ್ರೆ ಚೈತ್ರ ಮಾಸ ಅಂತೇಳಿ. ಆನಂತರ ಅತ್ಯಂತ ಇಂಪಾಗಿ ಸುಮಧುರವಾಗಿ ತನ್ನ ಧ್ವನಿಯಿಂದ ಎಲ್ಲರಿಗೆ ಮುದವನ್ನು ಕೊಡುವಂತ ಕೋಗಿಲೆ, ಅದು ಕೂಡ ಕೂಗಲಿಕ್ಕೆ ಪ್ರಾರಂಭ ಮಾಡುವಂತ ಸಮಯ ಯಾವುದು ಅಂತ ಕೇಳಿದ್ರೆ ಅದು ಚೈತ್ರ ಮಾಸ ಅಂತೇಳಿ. ಅಂದ್ರೆ ಪ್ರಕೃತಿ ಜೀವರಾಶಿಗಳು ಈ ಪ್ರಕಾರ ನಮಗೆ ಸಹಯೋಗವನ್ನು ಕೊಡ್ತಾ ಇದ್ದಾವೆ ಹೊಸ ಸಂವತ್ಸರ ಪ್ರಾರಂಭದ ಈ ದಿನದಂದು. ನಿನ್ನೆ ಹೊಸ ದಿನವನ್ನ ನಾವು ಆಚರಣೆ ಮಾಡಿ ಸ್ವಾಗತ ಮಾಡಿದ್ವಿ. ಇವತ್ತು 2ನೇ ದಿನ ಚಂದ್ರ ದರ್ಶನ. ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಚಂದ್ರ
ಎಲ್ಲಿ ಅಂತ ಕೇಳಿದ್ರೆ ಶಿವನ ಮಸ್ತಕದ ಮೇಲೆ ಇರ್ಲಿಕ್ಕೆ ಅವಕಾಶವನ್ನು ಪಡೆದಂಥವನು ಚಂದ್ರದೇವ. ಅಂದ್ರೆ ನವಗ್ರಹಗಳಿದ್ದಾವೆ. ಯಾವ್ಯಾವು ನವಗ್ರಹಗಳು ಯಾವ್ಯಾವು? ಅವು ಯಾವ ಇರ್ಬೇಕಂತ್ರಿ? ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತುಗಳು ನವಗ್ರಹಗಳಿದ್ದಾವೆ. ನವಗ್ರಹಗಳಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ನಿವಾಸ ಮಾಡಲಿಕ್ಕಿರುವಂತ ಅವಕಾಶ ಯಾವ ಗ್ರಹಕ್ಕಿದೆ? ಚಂದ್ರನಿಗಿದೆ. ಮತ್ತೆ ಚಂದ್ರ ಮನಸ್ಕಾರಕ. ಅದಕ್ಕೆ ಹೇಳ್ತಾರೆ ಮನೋ ಬುದ್ಧಿ ಪ್ರಸಾದಂಚ ಮಾತೃ ಚಿಂತಾಂಚ ಚಂದ್ರಮಃ. ಮನಸ್ಸು ಮತ್ತು ಬುದ್ಧಿಗೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರ, ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರ ಅಂತೇಳಿ. ಹಾಗಾಗಿ ಆ ಚಂದ್ರನ ದರ್ಶನವನ್ನು ಮಾಡ್ಕೋಬೇಕು. ಚಂದ್ರನ ನಿವಾಸ ಶಿವನ ಮಸ್ತಕ ಭಾಗದಲ್ಲಿ ಇರುತ್ತೆ. ಶಿವ ಪಾರ್ವತಿಯರು ಜಗತ್ತಿಗೆ ತಾಯಿ ತಂದೆ. ಅದಕ್ಕೆ ಹೇಳಿದ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರು. ಜಗತ್ತಿಗೆ ತಾಯಿ ತಂದೆ ಆಗಿರ್ತಕ್ಕಂಥ ಶಿವ ಪಾರ್ವತಿಯರ ಸಾನ್ನಿಧ್ಯ ಚಂದ್ರನಿಗೆ ಲಭ್ಯವಾಗಿದೆ. ಆನಂತರದಲ್ಲಿ ಈ ಚಂದ್ರನ ದರ್ಶನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಸಂವತ್ಸರದ ಪ್ರಾರಂಭದ ದ್ವಿತೀಯ ಅಂದ್ರೆ ದ್ವಿತೀಯ ತಿಥಿ ಬಂದು 22 ಗಳಿಗೆ ನಂತರದಲ್ಲಿ ಚಂದ್ರನ ದರ್ಶನ ಆಗತ್ತೆ. ಪ್ರತಿ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಬಂದು 22 ಗಳಿಗೆ ಆದ ಮೇಲೆ ಚಂದ್ರನ ದರ್ಶನ ಆಗತ್ತೆ. ಬಹಳ ಸೂಕ್ಷ್ಮವಾದಂತ ರೀತಿಯಲ್ಲಿ ಚಂದ್ರ ದರ್ಶನ ಇವತ್ತು ಮಾಡಿದ್ರು. ಯಾಕೆ ಮಾಡಿದ್ವಿ ಅಂತ ಕೇಳಿದ್ರೆ, ಚಂದ್ರ ವೃದ್ಧಿ ಚಂದ್ರ, ನಾವು ಬಹುಳ ಚಂದ್ರನ ದರ್ಶನ ಮಾಡಿಲ್ಲ. ವೃದ್ಧಿ ಅಂದ್ರೆ ಶುಕ್ಲ ಪಕ್ಷದ ಚಂದ್ರ. ವೃದ್ಧಿ ಇವತ್ತಿಂದ ಬೆಳೀತಾ 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 ಹುಣ್ಣಿಮೆವರೆಗೆ ಪೂರ್ಣ ಚಂದ್ರನಾಗಿ ದರ್ಶನವನ್ನು ಕೊಡ್ತಿದ್ದಾನೆ. ಹಾಗಾಗಿ ವೃದ್ಧಿ ನಮ್ಮ ಬದುಕು, ನಮ್ಮ ಭವಿಷ್ಯತ್ತು ವೃದ್ಧಿಗೊಳ್ಳಲಿ ಅನ್ನುವಂಥದ್ದು ಸಾಂಕೇತಿಕವಾಗಿರ್ತಕ್ಕಂಥ ಇತಿಹಾಸ ಆಗಿದ್ರು ಕೂಡ, ಚಂದ್ರನ ದರ್ಶನ ಮಾಡೋದ್ರಿಂದ ಮನಸ್ಸು, ಶೀತಲತ್ವಕ್ಕೆ ಅಧಿಪತಿ ಚಂದ್ರ, ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರ. ಒಬ್ಬ ವ್ಯಕ್ತಿಯ ಮನಸ್ಸು ಪರಿಶುದ್ಧವಾಗಿರಬೇಕು ಅಂತ ಕೇಳಿದ್ರೆ ಚಂದ್ರನ ಅನುಗ್ರಹ ಬಹಳ ಮುಖ್ಯ ಅಂತೇಳಿ. ಶರೀರದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರಿಕೆಗಳು, ಈ ಅಂಗಗಳು ಏನಾದ್ರೂ ಕೇಳಬೇಕು ಅಂತ ಕೇಳಿದ್ರೆ ಮನಸ್ಸು ಶುದ್ಧವಾಗಿರ್ಬೇಕು. ಮನಸ್ಸು ಹೇಳಿದಂತೆ ಈ ಎಲ್ಲ ಅಂಗಗಳು ಕೇಳ್ತವೆ. ಅದಕ್ಕಾಗಿ ಮನಸ್ಸು ಶರೀರದ ಶಿಖಾಮಣಿ ಅಂತ ಕರೀತಾ ಇದ್ದಾರೆ. ಆ ಮನಸ್ಸು ಪವಿತ್ರವಾಗಿರಬೇಕು, ಪರಿಶುದ್ಧವಾಗಿರಬೇಕು, ಏಕಾಗ್ರತೆ ಬರಬೇಕು. ಎಲ್ಲ ಹೇಳ್ತಾರೆ, ಜಪ ಮಾಡ್ರಿ, ತಪ ಮಾಡ್ರಿ, ಧ್ಯಾನ ಮಾಡ್ರಿ, ಆದಷ್ಟು ಪೂಜಾ ವ್ರತಗಳು ಮಾಡ್ರಿ. ಸಾಕಷ್ಟು ಜನ ಹೇಳ್ತಾರೆ ಮನಸ್ಸೇ ಬರಲ್ರಿ ಅಂತ. ಮನಸ್ಸು ಏಕಾಗ್ರತೆ ಮನಸ್ಸೇ ಬರಲ್ಲ ಅಂತೇಳಿ. ಆನಂತರ ಓದ್ಲಿಕ್ಕೆ ಮಕ್ಕಳು ಮನಸ್ಸೇ ಬರಲ್ಲ, ಕೆಲಸ ಮಾಡ್ಲಿಕ್ಕೆ ಮನಸ್ಸೇ ಬರಲ್ಲ, ವ್ಯಾಪಾರ ಮಾಡ್ಲಿಕ್ಕೆ ಮನಸ್ಸೇ ಬರಲ್ಲ. ಏನು ಮಾಡ್ಬೇಕಾದ್ರೂ ಮೊದಲು ಯಾವುದು ಬೇಕು? ಏನು ಬರಬೇಕು? ಮನಸ್ಸು ಬರಬೇಕು. ಆ ಮನಸ್ಸು ಪರಿಶುದ್ಧವಾಗಿರಬೇಕು ಅಂದ್ರೆ ಏನಾಗಬೇಕು? ಚಂದ್ರನ ಕೃಪೆ ಆಗಬೇಕು. ಮನಸ್ಸಿಗೆ ಅಧಿಪತಿ ಯಾರು? ಚಂದ್ರ. ಮನೋ ಬುದ್ಧಿ ಪ್ರಸಾದಂಚ ಮಾತೃ ಚಿಂತಾಂಚ ಚಂದ್ರಮಾಹ. ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರದೇವ ಇದ್ದಾನೆ. ಹಾಗಾಗಿ ಮನಸ್ಸು ಪರಿಶುದ್ಧವಾಗಿರಬೇಕು ಅನ್ನೋ ಉದ್ದೇಶದಿಂದ ಚಂದ್ರನ ದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು. ಬುದ್ಧಿ, ಅದರ ಜೊತೆ ಬುದ್ಧಿಯು ಕೂಡ ಸ್ಥಿರವಾಗಿರಬೇಕು, ವಿಚಲಿತ ಆಗಬಾರದು. ಬುದ್ಧಿ ಕೂಡ ಸ್ಥಿರವಾಗಿರಬೇಕು, ಜ್ಞಾನ ವೃದ್ಧಿ ಆಗಬೇಕು ಅಂತ ಕೇಳಿದ್ರೆ ಚಂದ್ರನ ಅನುಗ್ರಹ ಬಹಳ ಮುಖ್ಯ ಅಂತೇಳಿ. ಅದಕ್ಕಾಗಿ ಚಂದ್ರನ ದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು. ಮಾತೃಚಿಂತ ಅಂದ್ರೆ ತಾಯಿಯ ಅನುಗ್ರಹ ಮನುಷ್ಯನ ಮಗನಿಗಾಗಬೇಕು, ಮಕ್ಕಳಿಗೆ ಸಂತತಿಗೆ ತಾಯಿಯ ಅನುಗ್ರಹವಾಗಬೇಕು ಅಂತ ಕೇಳಿದ್ರೆ, ತಾಯಿಯ ಪರಿಪೂರ್ಣ ಪಾಲನೆ, ಪೋಷಣೆ, ಲಾಲನೆ ಲಭ್ಯವಾಗಬೇಕು ಅಂತ ಕೇಳಿದ್ರೆ ಚಂದ್ರನ ಕೃಪೆ ಬಹಳ ಮುಖ್ಯ ಅಂತೇಳಿ. ಹಾಗಾಗಿ ಚಂದ್ರನ ದರ್ಶನ ಮಾಡಿಕೊಳ್ಳೋದ್ರಿಂದ ವೃದ್ಧಿ ಚಂದ್ರನ ಭವಿಷ್ಯತ್ತಿನಲ್ಲಿ ಶ್ರೇಷ್ಠಮಯವಾಗಿರ್ತಕ್ಕಂಥ ಶಾಂತಿ, ನೆಮ್ಮದಿ, ಮಾನಸಿಕ ಸಮಾಧಾನ ಇವೆಲ್ಲ ನಮಗೆ ಲಭ್ಯವಾಗಬೇಕು ಅಂತ ಕೇಳಿದ್ರೆ ಚಂದ್ರನ ದರ್ಶನ ಅತ್ಯಂತ ಅವಶ್ಯಕ ಅನ್ನುವಂಥ ಉದ್ದೇಶಕ್ಕಾಗಿ ಈ ಚಾಂದ್ರಮಾನ ಯುಗಾದಿ, ಅದಕ್ಕೇನಂತ ಕರೀತಾರೆ? ಚಾಂದ್ರಮಾನ ಯುಗಾದಿ ಅಂತ ಕರೀತಾ ಇದ್ದಾರೆ. ಚಂದ್ರನಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಯುಗಾದಿ ಈ ಸಂವತ್ಸರದ ಪ್ರಾರಂಭದ ಶುಭ ದಿನ, ಮೊದಲನೇ ದಿನ, ಹೊಸ ವರ್ಷದ ಪ್ರಾರಂಭದ ದಿನ. ದ್ವಿತೀಯ ಚಂದ್ರ ದರ್ಶನಕ್ಕೆ ಹೇಳಿ ಮಾಡಿಸಿದ ಸುಸಮಯ ಅಂತೇಳಿ. ಹಾಗಾಗಿ ಚಂದ್ರನ ದರ್ಶನವನ್ನ ನಾವೆಲ್ಲ ಮಾಡಿಕೊಳ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಪ್ರಾಯಶಃ ಪ್ರತಿಯೊಬ್ಬರು ಕೂಡ ಒಂದು ಸಂಕಲ್ಪವನ್ನು ನಾವೆಲ್ಲ ಮಾಡ್ಕೋಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಹೇಳ್ತಾರೆ, ಭಗವಂತೆಲ್ಲ ಕೊಟ್ಟಿದ್ದಾನ್ರಿ, ಮನೆಯಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ. ಇವೆಲ್ಲ ದುಡ್ಡು ಕೊಟ್ಟರೆ ಬರುವಂಥದ್ದಲ್ಲ. ಆರೋಗ್ಯ,
ಸಮಾಧಾನ, ಶಾಂತಿ, ನೆಮ್ಮದಿ ಇವು ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ ಅಂದ್ರೆ ಸಿಗಲ್ಲ. ಯಾವ್ದ್ರಿಂದ ಸಿಗುತ್ತೆ ಇದು ಅಂತ ಕೇಳಿ ಸಾಧನೆಯಿಂದ. ಒಬ್ಬ ಮನುಷ್ಯ ಬೆಳಗ್ಗೆಯಿಂದಲೂ ರಾತ್ರಿ ಪರ್ಯಂತರವಾಗಿ ಅವನು ಬಹಳ ಆಕ್ಟಿವ್ ಆಗಿ ಬಹಳ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಏನು ಬೇಕು ಅಂತ ಕೇಳಿದ್ರೆ ಅವನಲ್ಲಿ ಚೈತನ್ಯ ಬೇಕು. ಅದು ಏನು ಅಂತ ಕೇಳಿದ್ರೆ ಪ್ರಾತಃ ಕಾಲ ಏಳಬೇಕು. ಒಂದು ಸಂಕಲ್ಪ ಏನ್ ಮಾಡ್ಕೋಬೇಕು, ನಾನು ಪ್ರಾತಃ ಕಾಲ 5 ಗಂಟೆ ಒಳಗಾಗಿ ನಾನು ಹೇಳ್ತೇನೆ ಪ್ರತಿನಿತ್ಯ 48 ದಿನ ಇದನ್ನು ಮಾಡಿ. ಆಮೇಲೆ ನೀವು ಮಾಡೋದು ಬೇಡ, ಅದೇ ನಿಮ್ಮನ್ನು ಕಳಿಸ್ತದೆ. ಒಂದು ವಾರ ಒಂದಿಷ್ಟು ಕಷ್ಟ ಆಗತ್ತೆ, ಆನಂತರದಲ್ಲಿ ಕಾರ್ಯ ಶುರುವಾಗತ್ತೆ. ಒಂದು 48 ದಿನ ಇದನ್ನ ಸಂಕಲ್ಪ ಮಾಡಿ ಪ್ರತಿಜ್ಞೆ ಮಾಡಿ ಪ್ರಾತಃ ಕಾಲ 5 ಗಂಟೆಗೆ ಏಳುವಂತ ಪ್ರತಿಜ್ಞೆಯನ್ನು ಮಾಡಬೇಕು. ಎದ್ದ ತಕ್ಷಣ ಒಂದಷ್ಟು ಮುಖಾರ್ಜನೆಯನ್ನ ಮಾಡಿ ನಿಮ್ಮ ತಾಯಿ ತಂದೆ, ಕುಲದೈವ, ಗುರುದೈವದ ಬಗ್ಗೆ ಒಂದಷ್ಟು ಪ್ರಾರ್ಥನೆಯನ್ನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಆನಂತರ ನಿಮ್ಮ ಕಾರ್ಯವನ್ನ, ಕೆಲವರು ಮನೆ ಕೆಲಸ ಇರಬಹುದು, ಆನಂತರ ವ್ಯವಹಾರಗಳ ತಯಾರಿ ಇರಬಹುದು, ಆನಂತರ ಪೂಜಾ ಧ್ಯಾನ ಜಪತಪಗಳು ಇರಬಹುದು, ಆನಂತರ ಶಾರೀರಿಕವಾಗಿ ಆರೋಗ್ಯ ಲಭ್ಯವಾಗಬೇಕು ಅಂತ ಕೇಳಿದ್ರೆ ಪ್ರಾತಃ ಕಾಲ ಒಂದಷ್ಟು ವಾಕಿಂಗ್ ಮಾಡೋದು, ಓಡಾಡೋದು, ಯೋಗಾಸನ ಮಾಡೋರು ಮಾಡ್ರಿ, ಇಲ್ಲ ವಾಕಿಂಗ್ ಆದ್ರೂ ಮಾಡ್ರಿ, ಅಂದ್ರೆ ಶರೀರ ಸದೃಢವಾಗಿರುತ್ತೆ. ಇಷ್ಟು ಮಾಡ್ತಾ ನೀವು ಬಂದ್ರಿ ಅಂತ ಕೇಳಿದ್ರೆ ಶರೀರ ಸದೃಢವಾಗಿರುತ್ತೆ, ಮನಸ್ಸು ಪರಿಶುದ್ಧವಾಗತ್ತೆ, ಇಡೀ ದಿನ ಪರಿಪೂರ್ಣವಾಗಿ ಆಕ್ಟಿವ್ ಆಗಿರ್ತೀರಿ, ಕೆಲಸ ಕಾರ್ಯ ಮಾಡಲಿಕ್ಕೆ ಸಮಾಧಾನ ನಿಮಗೆ ಸಿಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಯಲ್ಲಿ ಏನು ಪ್ರತಿಜ್ಞೆ ಮಾಡಬೇಕು, ನಾನು ಅನ್ಯಾಯದ ಸಂಪತ್ತಿನ ಗಳಿಸಲಿಕ್ಕೆ ತಯಾರಿಲ್ಲ, ಇದನ್ನು ಅನ್ಕೋಬೇಕು. ಮಾತೃವತ್ ಪರದಾರೇಶು ಲೋಷ್ಟವತ್ ಪರದ್ರವ್ಯಾಣಿ ಆತ್ಮವತ್ ಸರ್ವಭೂತಾನಿ ಯೋ ಪಶ್ಯತಿ ಸ ಏವ ಪಂಡಿತ. ಒಬ್ಬ ನಿಜವಾದ ಸಾಧಕನ ಲಕ್ಷಣ ಏನು ಅಂತ ಕೇಳಿದ್ರೆ ಹೇಳ್ತಾರೆ ಅವರು, ಮಾತೃವತ್ ಪರದಾರೇಶು, ಪರಸ್ತ್ರೀಯರು ನನಗೆ ಜನ್ಮ ಕೊಟ್ಟ ತಾಯಿ ಅಂತ ನೋಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ಕೋಬೇಕು. ಲೋಷ್ಟವತ್ ಪರದ್ರವ್ಯಾಣಿ, ಪರರ ಸಂಪತ್ತಿ, ಪರರ ಆಸ್ತಿ, ಪರರ ವಸ್ತು, ಪರರ ಧನ ಕನಕಾದಿಗಳು ಮಣ್ಣಿಗೆ ಸಮ ಅಂತ ತಿಳಿಬೇಕು. ಒಂದು ಸಾರಿ ಕಮಾಲ ಮತ್ತು ಅವನು ಕೇಳಿದ ಯಾಕೆ ಅಂತ, ಸ್ವಲ್ಪ ನೀ ಮುಂದೆ ಹೋಗು, ಮತ್ತೆ ಪೀಡಿಸಿದಾಗ ಯಾಕೆ ಅಂತ ಕೇಳಿದಾಗ, ಇಲ್ಲಿ ಕೆಳಗಡೆಗೆ ಬಂಗಾರದ ಒಡವೆ ಇದೆ, ಅದನ್ನ ನೋಡಿ ನಿನಗೆ ಮನಸ್ಸು ವಿಚಲಿತ ಆಗಬಾರ್ದು ಅಂತ ನಾನು ಅದರ ಮೇಲೆ ಕಾಲಿಟ್ಕೊಂಡು ನಿಂತೇನೆ ಅಂತ ಹೇಳಿದ್ನಂತೆ. ಅವಾಗ ಕಮಾಲ ಹೇಳಿದ, ಇದು ಬಂಗಾರ ಅಂತ ನಿನಗೆ ಕಾಣ್ತತಿ ಅಂದ. ಇದು ಬಂಗಾರ ಅಂತ ಕಾಣ್ತಾ ಇತ್ತ ನಿನಗೆ, ನೀನು ಬಂಗಾರ ಅಂತ ಇದು ಕಾಣ್ತಂದ್ರೆ ನೀನು ಸಾಧನೆ ವ್ಯರ್ಥ ಅಂದ. ಅದು ನೀನು ಸ್ವತ್ತಲ್ಲ, ನೀ ಕಳ್ಕೊಂಡಿದ್ದಲ್ಲ, ನೀ ಗಳಿಸಿದ್ದು ಅಲ್ಲ, ಅದ್ರದ್ದು ಬಂಗಾರ ಅಂತ ನೀನ್ ತಲೆ ಒಳಗೆ ಬಂತಲ್ಲ, ನೀನ್ ಇದು ಇಲ್ಲಿವರೆಗೆ ಮಾಡಿದ ಸಾಧನೆ ವ್ಯರ್ಥನೆ ಆಯ್ತು ಅಂತ ಕಮಾಲ ಮಗ ಹೇಳ್ತಾನೆ ಸಂತನಿ. ಅಂದ್ರೆ ಪರರ ವಸ್ತು, ಪರರ ಆಸ್ತಿ, ಪರರ ಧನ ಕನಕ, ಪರರ ಜಮೀನ್ ಏನಿರ್ತದಲ್ಲ, ಇದನ್ನ ಮಣ್ಣು ಅಂತ ತಿಳಿಬೇಕು, ನಂದಲ್ಲ ಅಂತ ತಿಳಿಬೇಕು, ಬೂದಿ ಅಂತ ತಿಳಿಬೇಕು. ಅವನು ಸಾಧಕನಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನ ಪ್ರತಿಜ್ಞೆ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ಯಾರು ನಾವೆಲ್ಲ ಶಾಶ್ವತರು ಯಾರು ಅಲ್ಲ. ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಮನುಷ್ಯನಿಗೆ ಮೃತ್ಯು ಹೊರತು ಗೊತ್ತಿಲ್ಲ. ಇರುವಷ್ಟು ಕಾಲ ಒಂದಷ್ಟು ಧರ್ಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಇವು ಅತ್ಯಂತ ಅವಶ್ಯಕ ಅಂತ. ಅದಕ್ಕೆ ಹೇಳಿದ್ರು ಮಾತೃವತ್ ಪರದಾರೇಶು ಲೋಷ್ಟವತ್ ಪರದ್ರವ್ಯಾಣಿ ಆತ್ಮವತ್ ಸರ್ವಭೂತಾನಿ. ಸರ್ವರಲ್ಲಿಯೂ ನನ್ನಂತೆ ಅಂತ ತಿಳ್ಕೋಬೇಕು. ನನಗೆ ಹಸಿವಾಗ್ತಾ ಇದೆ, ನನಗೆ ಬಾಯಾರಿಕೆ ಆಗ್ತಾ ಇದೆ, ನನಗೆ ನಿದ್ರೆ ಬರ್ತಾ ಇದೆ, ನನಗೆ ಯಾರಾದ್ರೂ ಬೈದ್ರೆ ಮನಸ್ಸಿಗೆ ನೋವಾಗ್ತಾ ಇದೆ, ನಾನು ಬಿದ್ರೆ ನೋವಾಗ್ತಾ ಇದೆ, ನನಗೆ ಅನೇಕ ಸಮಸ್ಯೆಗಳಿದ್ದಾವೆ. ಇವು ಎಲ್ಲವೂ ಕೂಡ ನಮಗೆ ಹೇಗೆ ಅನಿಸ್ತದಲ್ಲ, ಹಾಗೆ ಬೇರೆಯವರಿಗೂ ಕೂಡ ಇದಾಗತ್ತೆ ಅಂತ ತಿಳ್ಕೋಬೇಕು. ಏನಾದ್ರೂ ಬೈದ್ರೆ ಅವ್ರಿಗೆ ನೋವಾಗತ್ತೆ, ಏನಾದ್ರೂ ಸುಳ್ಳು ಆರೋಪ ಮಾಡಿದ್ರೆ ಅವ್ರಿಗೆ ಸಂಕಷ್ಟದಲ್ಲಿ ಸಿಲುಕ್ತಾರೆ, ಅವ್ರಿಗೂ ಕೂಡ ಬಿಸಿಲು ಹತ್ತುತ್ತೆ, ಅವ್ರಿಗೂ ಕೂಡ ಚಳಿ ಆಗತ್ತೆ, ಅವರಿಗೂ ಕೂಡ ಸಮಸ್ಯೆ ಬರುತ್ತೆ ಅಂತ ಯಾರು ತಿಳಿತಾರಲ್ಲ. ಕೇವಲ ಮನುಷ್ಯರು ಅಂತಲ್ಲ, ನಮ್ಮ ಬಂಧು ಬಾಂಧವರು, ನಮ್ಮ ಪರಿವಾರ ಅಷ್ಟೇ ಸುಖವಾಗಿರ್ಬೇಕು ಇದಲ್ಲ, ನಾನ್ ಚಲೋ ಇರ್ಲಿ, ನನ್ನ ಪರಿವಾರ ಚಲೋ ಇರ್ಲಿ ಇದಲ್ಲ, ಸಕಲ ಚರಾಚರ ಜೀವರಾಶಿಗಳು ಕೂಡ ಚೆನ್ನಾಗಿರಬೇಕು ಅಂತ ಏನು ಬಯಸ್ತಾರಲ್ಲ, ಇವರೇ ನಿಜವಾದ ಸಾಧಕರು, ನಿಜವಾದ ಶ್ರೇಷ್ಠ ಭಕ್ತರು ಅನ್ನೋ ಮಾತನ್ನ ಮಹಾತ್ಮರು ಹೇಳಿಕೊಂಡು ಬಂದಿದ್ದಾರೆ. ಭಕ್ತ ಬಂಧುಗಳೇ, ಅಂತ ಒಂದು ಪ್ರತಿಜ್ಞೆಯನ್ನ ಈ ಚಾಂದ್ರಮಾನ ಯುಗಾದಿಯ ಸುಸಂದರ್ಭದಲ್ಲಿ ತಾವೆಲ್ಲ ಮಾಡಿದರೆ ಬದುಕು ಪಾವನವಾಗತ್ತೆ ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪನೆ ಮಾಡ್ತಾ, ಯಾವುದೇ ಸಂದರ್ಭದಲ್ಲೂ ಧರ್ಮವನ್ನ, ತತ್ವವನ್ನ, ಪರಂಪರೆಯನ್ನ, ನೀತಿಯನ್ನ, ನಿಯಮವನ್ನ, ಆಚಾರವನ್ನ, ವಿಚಾರವನ್ನ ನೆನ್ಪಿಟ್ಕೋಬೇಕು. ಈ ರೀತಿ ನಡೆದದ್ದೇ ಆದಲ್ಲಿ ನಿಮ್ಮ ಜೀವನ ಸುಖಿಯಾಗಿರುತ್ತೆ, ನಿಮ್ಮ ಕೀರ್ತಿ
ಆಕಾಶದ ಎತ್ತರಕ್ಕೆ ಬೆಳಗುತ್ತೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.